ಸ್ಟಾರ್ ಹೋಟೆಲ್ಗಳ ಬಳಿಕ ಇದೀಗ ಇಂದಿರಾ ಕ್ಯಾಂಟೀನ್ಗಳ ಮೇಲೂ ಕೂಡ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲಿಂಗರಾಜಪುರದಲ್ಲಿ ಇರತಕ್ಕಂಥ ಸೆಂಟ್ರಲೈಸ್ಡ್ ಕಿಚನ್ ಏನಿದೆ ಇಂದಿರಾ ಕ್ಯಾಂಟೀನ್, ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರ ಬರುವಂತದ್ದು, ಅದರ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಕೆಂಗೇರಿ ಹಾಗೂ ಬೊಮ್ಮಸಂದ್ರ ಭಾಗದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ಗಳ ಮೇಲೆ ರೇಡ್ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾಂಟೀನ್ಗಳ ಶುಚಿತ್ವ ಮತ್ತು ನಿರ್ವಹಣೆ ಕುರಿತಾಗಿ ಕೂಡ ತಪಾಸಣೆ ನಡೆಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಆಹಾರ ಇಲಾಖೆಯ ಅಧಿಕಾರಿಗಳು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ವಿಚಾರವಾಗಿ ಸ್ಟಾರ್ ಹೋಟೆಲ್ಗಳು ಸೇರಿದಂತೆ ಅನೇಕ ಬ್ರಾಂಡೆಡ್ ರೆಸ್ಟೋರೆಂಟ್ಗಳು, ಹೋಟೆಲ್ಗಳ ಮೇಲೆ ದಾಳಿ ನಡೆಸ್ತಾ ಇರುವಂತದ್ದು ಗೊತ್ತಿರೋ ವಿಚಾರ. ಅಲ್ಲಿ ಹೇಗೆ ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಮಾಂಸ ಇರಬಹುದು, ಈ ತರ ಅನೇಕ ವಸ್ತುಗಳು ಸಿಕ್ಕಿರುವಂತದ್ದು. ಇನ್ನಷ್ಟು ಇವತ್ತಿನ ದಾಳಿಯ ಕುರಿತಾಗಿ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಇದ್ದಾರೆ. ಸತ್ತಾರ್, ಇವತ್ತು ಯಾವ ರೀತಿಯಲ್ಲಿ ದಾಳಿ ನಡೆದಿದೆ? ಇಂದಿರಾ ಕ್ಯಾಂಟೀನ್ಗಳ ಮೇಲೆ ಎಲ್ಲೆಲ್ಲಿ ರೇಡ್ ಆಗಿದೆ, ಅಲ್ಲಿ ಏನೆಲ್ಲ ಕಂಡು ಬಂದಿದೆ, ವಾಸ್ತವ ಏನಿದೆ? ಶ್ರೀಲಕ್ಷ್ಮಿ, ಇವತ್ತು ಕೆಂಗೇರಿ, ಬೊಮ್ಮಸಂದ್ರ ಮತ್ತು ಲಿಂಗರಾಜಪುರ ವ್ಯಾಪ್ತಿಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಅಲ್ಲಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಂದಿರಾ ಕ್ಯಾಂಟೀನ್ ಮೇಲೆ ಯಾಕೆ ಈ ರೀತಿಯ ತಪಾಸಣೆ ಅನ್ನೋದನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಅಲ್ಲಿ ಶುಚಿತ್ವದ ವಿಚಾರವಾಗಿ ಒಂದಿಷ್ಟು ದೂರುಗಳು ಬಂದಿತ್ತು. ಈ ಹಿಂದೆ ಕೂಡ ಅಲ್ಲಿರುವಂತಹ ಒಂದಿಷ್ಟು ಜನರು ಯಾರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ನಿತ್ಯವೂ ಕೂಡ ಆಹಾರವನ್ನು ಸೇವಿಸ್ತಾರೆ, ಅವರು ಒಂದಿಷ್ಟು ದೂರುಗಳನ್ನು ಕೂಡ ಕೊಟ್ಟಿದ್ರು. ಅದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಾಗಿರ್ಬೋದು, ಆಹಾರ ಇಲಾಖೆಗೆ ಆಗಿರಬಹುದು, ಜೊತೆಗೆ ಆರೋಗ್ಯ ಇಲಾಖೆಗೆ ಕೂಡ ಈ ಒಂದು ವಿಚಾರ ಗಮನಕ್ಕೆ ಬಂದಿತ್ತು. ಜೊತೆಗೆ ಈ ಹಿಂದಿನ ಬಿಬಿಎಂಪಿ ಆರೋಗ್ಯ ಇಲಾಖೆಯು ಕೂಡ ದೂರು ಕೊಟ್ಟಿದ್ರು. ಈಗಿನ ಜಿಬಿಎ ಆರೋಗ್ಯ ಇಲಾಖೆಯು ಕೂಡ ಅಲ್ಲಿರುವಂತಹ ಶುಚಿತ್ವ ಆಗಿರಬಹುದು, ಜೊತೆ ಅಲ್ಲಿ ಕೊಟ್ಟಿರುವಂತಹ ಆಹಾರದ ಗುಣಮಟ್ಟದ ವಿಚಾರವಾಗಿ ಕೂಡ ದೂರು ಕೊಟ್ಟಿದ್ರು. ಈ ಬೆನ್ನಲ್ಲೇ ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಶುಚಿತ್ವ ಇಲ್ಲದಿರುವುದು ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆ ಇದೀಗ ಅಧಿಕಾರಿಗಳು ಅಲ್ಲಿರುವಂತಹ ಸಿಬ್ಬಂದಿಯನ್ನು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಬಳಕೆ ಆಗ್ತಿರುವಂತಹ ಅಕ್ಕಿ ಆಗಿರಬಹುದು ಅಥವಾ ಜೊತೆಗೆ ತರಕಾರಿಗಳ ವಿಚಾರವಾಗಿ ಕೂಡ ಶುಚಿತ್ವದ ವಿಚಾರವಾಗಿ ಜೊತೆಗೆ ಗುಣಮಟ್ಟದ ವಿಚಾರವಾಗಿ ಕೂಡ ಇದೀಗ ತಪಾಸಣೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ.